ಪ್ರಿಯ ಸ್ನೇಹಿತರೆ, ನೀವು ಜಾಗರೂಕರಾಗಿದ್ದರೆ, ಎಚ್ಚರಿಕೆಯಾಗಿದ್ದರೆ, ಇಂದಿನ ಧ್ಯಾನ ಭಾಗವನ್ನು, ವಾಕ್ಯವನ್ನು ಸ್ವೀಕರಿಸಲು ಸಿದ್ಧರಾಗಿದ್ದರೆ ಈಗಲೇ ಈ ಧ್ಯಾನದೊಳಕ್ಕೆ ನಾವು ಧುಮುಕೋಣ. ಯಾರೋ ಒಬ್ಬರು ಹೇಳಿದ್ರಂತೆ, ನಿಯಮಿತ ನಿದ್ರೆ ವೃದ್ಧಾಪ್ಯವನ್ನೇ ತಡೆಯುತ್ತದೆ. ವಿಶೇಷವಾಗಿ ವಾಹನ ಚಾಲನೆ ಮಾಡುವಾಗ ಈ ನಿದ್ರೆಯನ್ನು ಮಾಡ್ತಾ ಇದ್ದರೆ, ನಿದ್ದೆ ಮಾಡಿದರೆ ವೃದ್ಧಾಪ್ಯವನ್ನೇ ತಡೆಯುತ್ತದೆ ಎಂದರಂತೆ. ನೋಡೋಣ, ನಮ್ಮ ಬಳಿಯಲ್ಲಿ ವೇದ ಇದ್ದರೆ ಅದನ್ನು ತೆರೆಯಿರಿ, ಪುಟಗಳನ್ನು ತಿರುವಿಸಿರಿ. ಮತ್ತಾಯ 7ನೇ ಅಧ್ಯಾಯ. ಯಾರೋ ಒಬ್ಬರು ಒಂದು ಸಭೆಯಲ್ಲಿ ಘೋಷಿಸಿದ್ರಂತೆ, ನಿಮ್ಮ ಬಳಿಯಲ್ಲಿ ಸತ್ಯವೇದ ಇಲ್ಲದೇ ಇದ್ದರೆ ಕೈಗಳನ್ನೆತ್ತಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಎಂದ್ರಂತೆ. ಇದು ನಮಗೆ ಬೇಕು. ದೇವರ ವಾಕ್ಯದ ಮುಖಾಂತರ ಆತನು ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಓದೋಣ, ಒಟ್ಟಿಗೆ ನಾವು ಧ್ಯಾನ ಮಾಡೋಣ. ಸೇಲಾ ಟೈಮ್ಸ್ಗೆ ನಿಮಗೆ ಸ್ವಾಗತ. ನ್ಯೂ ಹೋಪ್ ಟಿವಿ ಮುಖಾಂತರ ಇದು ಸಾಧ್ಯವಾಗಿದೆ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ನಾನು ನವೀನ್ ಥಾಮಸ್ ಮತ್ತು ನಿಮ್ಮೆಲ್ಲರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾದ ಈ ಸಮಯಕ್ಕಾಗಿ ನಾನು ಋಣಿ. ಮತ್ತಾಯ 7ನೇ ಅಧ್ಯಾಯ ನಾವು ಓದೋಣ. 7ರಿಂದ 11ನೇ ವಚನ. ಮತ್ತಾಯ 7:7ರಿಂದ 11. ಕೇಳಿ, ಹುಡುಕಿ, ತಟ್ಟಿ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಎಷ್ಟು ಉತ್ತಮವಾದ ವಾಕ್ಯ ಭಾಗ ಅಲ್ಲವೇ? ಕೇಳುತ್ತಲೇ ಇರಿ, ನೀವು ಹುಡುಕುತ್ತಲೇ ಇರಿ, ತಟ್ಟುತ್ತಲೇ ಇರಿ. ಕೇಳುತ್ತಲೇ ಇದ್ದರೆ ನಿಮಗೆ ಅದು ಕೊಡಲ್ಪಡುವುದು. ತಟ್ಟುತ್ತಾ ಇದ್ದರೆ ಬಾಗಿಲು ನಿಮಗೆ ತೆರೆಯಲ್ಪಡುವುದು. ನೀವು ಹುಡುಕುತ್ತಲೇ ಇದ್ದರೆ ನೀವು ಕಂಡುಕೊಳ್ಳುವಿರಿ. ಇದು ವರ್ತಮಾನ ನಿರಂತರ ಕಾಲ. ಒಂದು ಸಲ ಮಾಡಿ ಮುಗಿಸಿಬಿಡ್ರಿ ಎಂದು ಹೇಳುವಂಥ ವ್ಯಾಕರಣ ಭಾಗವಲ್ಲ. ಹುಡುಕುತ್ತಲೇ ಇರಿ, ಕೇಳುತ್ತಲೇ ಇರ್ರಿ, ತಟ್ಟುತ್ತಲೇ ಇರ್ರಿ. ನೋಡಿ, ಈಗ ಯಾರಾದರೂ ನಿಮಗೆ ನಾವು ವಾಹನವನ್ನು ಚಲಿಸಲು ಆರಂಭ ಮಾಡಿದಾಗ ಯಾರಾದರೂ ಬಂದು ಹೇಳಿದರೆ, ನೀವು ರಸ್ತೆಯ ಎಡಭಾಗದಲ್ಲಿ ಚಲಿಸ್ರಿ ಅಂದರೆ ಅರ್ಥವೇನು? ಒಂದು ಸಲ ಚಲಿಸ್ರಿ, ಅದರ ನಂತರ ಬಿಟ್ಟುಬಿಡ್ರಿ. ಇಲ್ಲರಿ, ನಾವು ಅದೇ ಪ್ರಕಾರ ನಡೆಯುತ್ತಲೇ ಇರಬೇಕು ಅಲ್ಲವೇ? ಒಬ್ಬ ಇಂಗ್ಲಿಷ್ ಶಿಕ್ಷಕ ತನ್ನ ಕ್ಲಾಸ್ನಲ್ಲಿ ಕೇಳಿದನಂತೆ, ಭಾರತ ಒಂದು ಪ್ರಾಮಾಣಿಕ ಆಗಲಿದೆ, ಇದು ಯಾವ ಕಾಲ? ಒಬ್ಬ ವಿದ್ಯಾರ್ಥಿ ಹೇಳಿದನಂತೆ, ತುಂಟ ವಿದ್ಯಾರ್ಥಿ, ಅದು ಭವಿಷ್ಯ, ಅಸಾಧ್ಯ ಕಾಲ ಸರ್. ಖಂಡಿತ ಅದು ನಿಜವಲ್ಲ, ಅದು ಸಾಧ್ಯ. ಅದಕ್ಕಾಗಿ ನಾವೆಲ್ಲ ಪ್ರಾರ್ಥಿಸುತ್ತೇವೆ, ಕೆಲಸ ಮಾಡ್ತೇವೆ ಅಲ್ಲವೇ? ಹಾಸ್ಯಮಯವಾದ ಹೇಳಿಕೆ. ಆದರೆ ಈ ವಾಕ್ಯ ವೃಂದದಲ್ಲಿ ನಾವು ಓದಿದ ಭಾಗದಲ್ಲಿ ಯೇಸು ಸ್ವಾಮಿ ಹೇಳಿದ್ದು ವರ್ತಮಾನ ನಿರಂತರ ಕಡ್ಡಾಯ ಪದ. ಅಂದರೆ ಇದೊಂದು ಸಲಹೆ ಅಲ್ಲ. ನೀವು ಈ ಕೇಳುವುದರ ಬಗ್ಗೆ ಯೋಚನೆ ಮಾಡಿರಿ, ತಟ್ಟುವುದರ ಬಗ್ಗೆ ಧ್ಯಾನ ಮಾಡಿರಿ. ನೀವು ಇದರ ಬಗ್ಗೆ ಸ್ವಲ್ಪ ನಿಮ್ಮೊಟ್ಟಿಗೆ ನಿಮ್ಮಲ್ಲಿಯೇ ಸ್ವಲ್ಪ ಮಾತನಾಡಿಕೊಂಡು ನೀವು ನಿರ್ಧಾರ ಮಾಡಿರಿ ತಟ್ಟುವ ಬಗ್ಗೆ. ಇಲ್ಲರಿ, ಇದು ಆಜ್ಞೆ. ಕೇಳು, ಹುಡುಕು, ತಟ್ಟು. ಅದು ನನಗೆ ಸಿಕ್ಕಿದ ಆಜ್ಞೆ, ನಿಮಗೆ ಸಿಕ್ಕಿದ ಆಜ್ಞೆ. ನೋಡ್ರಿ, ಇದು ತೀವ್ರತೆ ಹೆಚ್ಚುತ್ತಾ ಇರುವಂಥ ಸಂಗತಿಗಳು ಅಲ್ಲವೇ?
ಕೇಳುವಂಥದ್ದು ದೂರದಿಂದ ಕೇಳಬಹುದು, ಆದರೆ ಹುಡುಕಲಿಕ್ಕೆ ಸಾಮೀಪ್ಯ ಬೇಕು. ಹತ್ತಿರ ಬಂದು ನಾವು ಹುಡುಕಬೇಕು. ತಟ್ಟಿ ಅಂದರೆ ಅದು ನಾನು ಬಾಗಿಲ ಮುಂದೆ ನಿಂತುಕೊಂಡೇ ತಟ್ಟಬೇಕು ಅಲ್ಲವೇ? ಅದು ತೀವ್ರತೆಯ ಪ್ರಗತಿ ಅಲ್ಲವೇ? ಒಂದು ದೃಷ್ಟಾಂತ, ಒಬ್ಬ ರಾಜ ತನ್ನ ಆನೆಯ ಮೇಲೆ ಸವಾರಿ ಮಾಡ್ತಾ ಇದ್ದನಂತೆ. ಮೆರವಣಿಗೆ ನಡೀತಾ ಇತ್ತು. ಹಳ್ಳಿಗರು ಎಲ್ಲರೂ ಬಹಳ ಜನ ಬಂದು ಸೇರಿದ್ರು. ಒಬ್ಬ ಹಳ್ಳಿಗ ಹೇಳಿದನಂತೆ, ರಾಜ, ನನಗೆ ಈ ಆನೆ ಕೊಟ್ಬಿಡಪ್ಪ. ರಾಜ ಅವನನ್ನು ನಿರ್ಲಕ್ಷಿಸಿ ಮುಂದೆ ಹೋದ. ಆಗ ಹತ್ತಿರ ಇದ್ದವನು ಒಬ್ಬನು ಕೇಳಿದ್ದು, ನೀನು ಅಂಥ ಮೂರ್ಖ ಪ್ರಶ್ನೆಯನ್ನು ಕೇಳಿದ್ದು ಯಾಕೆ? ಆಗ ಇವನು ಹೇಳಿದನಂತೆ, ಇಲ್ರಿ, ಕೇಳುವುದು ಯೋಗ್ಯ. ಯಾಕೆ? ಅವನು ಕೊಡೋದಿಲ್ಲ, ಆದರೆ ಕೊಟ್ಟರೆ ನನಗೊಂದು ಆನೆ. ಕೊಡದೆ ಹೋದರೆ ಏನು? ನಾನು ಒಂದು ವಚನ, ಒಂದು ವಾಕ್ಯ ಅಷ್ಟೇ, ಅದು ಹೋದರೆ ಹೋಗಲಿ. ಇಲ್ಲ, ನಾವು ದೇವರ ಹತ್ರ ಬರುವಾಗ ಸಂಬಂಧವಿಲ್ಲದ ದೂರದ ರಾಜನ ಹತ್ರ ಬಂದಿದ್ದಲ್ಲ, ಕೊಡಲು ಇಚ್ಛಿಸುವ, ಸಂತುಷ್ಟ ಪಡುವ ತಂದೆ ಹತ್ರ ಬರ್ತಾ ಇದ್ದೇವೆ. ನೋಡಿ, ಸುವರ್ಣ ನಿಯಮದ ಬಗ್ಗೆ ಯೇಸು ಸ್ವಾಮಿ ಮಾತನಾಡಿದ ಮೇಲೆ ಈ ವಾಕ್ಯವೃಂದ ಅದನ್ನು ಆತನು ನುಡಿದನು. ಸುವರ್ಣ ನಿಯಮವೇನು? ಯೇಸು ಸ್ವಾಮಿ ಅದನ್ನು ಸಕಾರಾತ್ಮಕವಾಗಿ ಬಳಸಿದ್ದಾನೆ. ಇತರರು ನಿಮಗೆ ಏನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನು ನೀವು ಇತರರಿಗೆ ಮಾಡ್ರಿ. ಪ್ರಾಚೀನ ಶಿಕ್ಷಕರು ಇದನ್ನೇ ನಕಾರಾತ್ಮಕವಾಗಿ ಬಳಸಿದ್ರಂತೆ. ಅಂದರೆ ಬೇರೆಯವರು ನಿಮಗೆ ಏನು ಮಾಡಬಾರದು ಎಂದು ನೀವು ನೆನೆಸುತ್ತೀರೋ ಅದನ್ನು ನೀವು ಬೇರೆಯವರಿಗೆ ಮಾಡಬಾರದು. ನಕಾರಾತ್ಮಕವಾದದ್ದು, ನೆಗೆಟಿವ್. ಆದರೆ ಯೇಸು ಸ್ವಾಮಿ ಇದನ್ನೇ ಸಕ್ರಿಯ, ಉದಾರವಾದ, ಜೀವ ನೀಡುವ ಒಂದು ವಿಷಯವಾಗಿ ಆತನು ಪರಿವರ್ತಿಸಿದನು. ಯೇಸು ಸ್ವಾಮಿಯ ಉದಾಹರಣೆ ಏನು? ಆತನೇ ತೋರಿಸಿದ್ದೇನು? ಆತನೇ ಮೊದಲು ಪ್ರೀತಿಸಿದ್ದು, ಆತನೇ ಮೊದಲು ಕೊಟ್ಟಿದ್ದು. ದೇವರು ಕೊಟ್ಟನು, ಮೊದಲು ಕ್ಷಮಿಸಿದ್ದು. ಆ ತತ್ವದಿಂದ ನಿಜವಾಗಿ ರೂಪುಗೊಂಡ ಕುಟುಂಬಗಳು ಹೇಗಿರುತ್ತವೆ, ಸಭೆಗಳು ಹೇಗಿರುತ್ತವೆ, ಅಥವಾ ಸಂಸ್ಥೆಗಳು ಹೇಗಿರುತ್ತವೆ, ದೇಶ ಹೇಗಿರುತ್ತದೆ, ಸಮಾಜ ಹೇಗಿರ್ತದೆ ಅಲ್ವೇ? ಯೇಸು ಸ್ವಾಮಿ ದೈನಂದಿನ ಉದಾಹರಣೆಗಳನ್ನು ಉಪಯೋಗಿಸ್ತಾ ಇದ್ದನು. ಅಡವಿಯ ಹುಲ್ಲು, ಅಲ್ಲಿರುವ ಚಿಕ್ಕ ಹೂವು. ಈಗ ಏನು ಮಾಡ್ತಾ ಇದ್ದಾನೆ? ಗಲಿಲಾಯ ಸಮುದ್ರದ ಆ ದೊಡ್ಡ ಕೆರೆಯ ಆ ಉತ್ತರ ತೀರದಲ್ಲಿ ಆತನು ಜನರಿಗೆ ಈ ಬೋಧನೆಯನ್ನು ನೀಡುತ್ತಾ ಇದ್ದಾನೆ. ಆತನು ಒಂದು ಕಲ್ಲನ್ನು ತನ್ನ ಕೈಯಲ್ಲಿ ಎತ್ತಿರಬಹುದು. ನೀವು ನಿಮ್ಮ ಮಕ್ಕಳು ಬಂದು ರೊಟ್ಟಿ ಕೇಳಿದರೆ ಇಗೋ ಎಂದು ನೀವು ಈ ಕಲ್ಲನ್ನು ಕೊಡ್ತೀರಾ? ಅಥವಾ ಅವರು ಬಂದು ಒಂದು ಮೀನು ಕೊಡಪ್ಪ ಅಂದರೆ ಮೀನಿನ ಬದಲಾಗಿ ಒಂದು ವಿಷದ ಹಾವನ್ನು ಕೊಟ್ಟು ಬಿಡ್ತೀರಾ? ಆಗ ಜನರೆಲ್ಲ ನಕ್ಕಿರ್ಬೋದು ಅಲ್ಲವೇ? ಅದು ಹಾಸ್ಯಮಯವಾದ ಸಂಗತಿ. ಆ ದೇಶದಲ್ಲಿ, ಆ ರಾಜ್ಯದಲ್ಲಿ, ಪ್ಯಾಲೆಸ್ಟೀನ್ ರಾಜ್ಯದಲ್ಲಿ ಡೆಬೋಯ ಪ್ಯಾಲೆಸ್ಟೀನೆ ಎನ್ನುವಂಥ ವಿಷಮಯವಾದ ಒಂದು ಹಾವು ಇತ್ತು, ಈಗಲೂ ಇದೆ, ಡೆಬೋಯ ಪ್ಯಾಲೆಸ್ಟೀನೆ. ಆದ್ದರಿಂದ ಅವರಿಗೆಲ್ಲ ಗೊತ್ತು, ಹಾವು, ಅಂಥ ಹಾವು ಕೊಡಲ್ರಿ, ನಾವು ಕೊಡಲ್ಲ. ಮೀನು ಕೇಳಿದ್ರೆ ಮೀನು ಕೊಡೋದೇ ನಮಗೆ ಇಷ್ಟ ಅಲ್ಲವೇ? ಆ ನಗುವನ್ನು, ಹಾಸ್ಯವನ್ನು ಯೇಸು ಸ್ವಾಮಿ ಸತ್ಯದ ಕಡೆಗೆ ತಿರುಗಿಸ್ತಾನೆ. ಏನು ಹೇಳಿದನು ಯೇಸು ಸ್ವಾಮಿ? ನೋಡಿ, ನೀವು ದುಷ್ಟರಾಗಿದ್ದರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಉಡುಗೊರೆಗಳನ್ನು ಕೊಡಲು ಇಚ್ಛಿಸುತ್ತೀರಿ ಅಲ್ಲವೇ? ಆದರೆ ಸ್ವರ್ಗದಲ್ಲಿರುವ ಈ ಒಳ್ಳೆಯ ಸ್ವಾಮಿ ದೇವರು ನಿಮಗೆ, ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನಿಮಗೆ ಉತ್ತಮ ಸಂಗತಿಗಳನ್ನು ಕೊಡಲು ಎಂಥ ಆಸೆ, ಇಚ್ಛೆ, ಖಂಡಿತ ಅಲ್ಲವೇ? ನೋಡಿ, ನೀವೆಲ್ಲರೂ ದುಷ್ಟರು ಅಂದರೆ ನೀವು ನೀಚರು ಎಂಬ ವಿಷಯವನ್ನು ಯೇಸುಸ್ವಾಮಿ ಹೇಳಿದ್ದಲ್ಲ. ಆದರೆ ದೇವರ ಪವಿತ್ರತೆಯ ಮುಂದೆ ನಾವು ಬಂದಾಗ ನಾವು ಅಶುದ್ಧರು, ಪಾಪಾತ್ಮರು.
ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ಯೆಶಾಯ ಪ್ರವಾದಿ ದೇವರ ದರ್ಶನವನ್ನು ಕಂಡಾಗ ಏನು ಕೂಗುತ್ತಾನೆ? ಅಯ್ಯೋ ನನ್ನ ಗತಿ ಏನು? ನಾವು ಓದೋಣ 5ನೇ ವಾಕ್ಯ. ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾಧಿರಾಜನನ್ನು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿದನು. ದೇವರು ಮಾತ್ರ ನಿಜವಾಗಿಯೂ ಒಳ್ಳೆಯವನು ಅಲ್ಲವೇ? ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ಒಬ್ಬ ಬಂದು ಯೇಸು ಸ್ವಾಮಿ ಹತ್ತಿರ ಕೇಳುತ್ತಾನೆ ಮತ್ತು ಒಳ್ಳೆ ಬೋಧಕನೇ ಎಂಬುದಾಗಿ ಆತನೊಟ್ಟಿಗೆ ಮಾತನಾಡ್ತಾನೆ. ಆಗ ಯೇಸು ಸ್ವಾಮಿ ಹೇಳಿದ್ದೇನು? 18ನೇ ವಾಕ್ಯ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನೂ ಒಳ್ಳೆಯವನಲ್ಲ. ನಾನು ಒಳ್ಳೆಯವನಲ್ಲ ಎಂದು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ಇಲ್ಲ, ಆತನು ಖಂಡಿತ ಪರಿಶುದ್ಧನು, ಒಳ್ಳೆಯವನು. ಆತನು ದೇವಾಧಿದೇವರು, ದೇವರ ಪ್ರತಿರೂಪನು. ಆದರೆ ಅವನು ಹೇಳಿದರ ಅರ್ಥ ಏನು? ನಾನು ದೇವರು ಎಂದು ನಿನಗೆ ಗೊತ್ತಿಲ್ಲದೆ ಇದ್ದರೆ ನನ್ನನ್ನು ಒಳ್ಳೆಯವನು ಎಂದು ಹೇಗೆ ಕರೆಯುತ್ತಿ? ಹಾಗೆ ಕರೆಯಲು ಸಾಧ್ಯವಿಲ್ಲ. ನೋಡಿ, ನಿಮ್ಮ ತಂದೆ ಕೊಡಲು ಇಷ್ಟಪಡುತ್ತಾನೆ. ಕೊಡಲು ಇಚ್ಛೆ ಇಲ್ಲದೆ ಕುಳಿತವನಲ್ಲ. ಒಂದು ಮಗು ಆತ್ಮವಿಶ್ವಾಸದಿಂದ ತಂದೆಯ ಬಳಿಗೆ ಓಡಿ ಬರುತ್ತದೆ ಅಲ್ಲವೇ? ಯಾಕೆ? ತಂದೆಯ ಹೃದಯ ಕೊಡುವುದರಲ್ಲಿ ಸಂತೋಷ ಪಡುತ್ತದೆ. ಪರಲೋಕದಲ್ಲಿರುವ ನಮ್ಮ ತಂದೆ ತನ್ನ ಮಕ್ಕಳಿಗೆ ಒಳ್ಳೆಯ ಉಡುಗೊರೆಗಳನ್ನು ಕೊಡಲು ಇಚ್ಛಿಸುತ್ತಾನೆ. ಲೂಕ 12ನೇ ಅಧ್ಯಾಯ 32ನೇ ವಚನ. 12ನೇ ಅಧ್ಯಾಯ 32ನೇ ವಚನ, ಲೂಕನ ಸುವಾರ್ತೆ. ಚಿಕ್ಕ ಹಿಂಡೇ, ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಅದನ್ನು ನಾವು ಗಟ್ಟಿಯಾಗಿ ಹೇಳೋಣ. ಚಿಕ್ಕ ಹಿಂಡೇ, ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ಆತನು ಸಂತೋಷವುಳ್ಳವನಾಗಿದ್ದಾನೆ. ತಂದೆ ಸಂತೋಷವುಳ್ಳವನಾಗಿದ್ದಾನೆ. ಅದು ಈ ಸತ್ಯ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಲಿ. ಮತ್ತಾಯ 6ನೇ ಅಧ್ಯಾಯ 8ನೇ ವಾಕ್ಯ, ಅದನ್ನು ಓದೋಣ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡ್ರಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಅಂದರೆ ಏನು? ನೀವು ಕೇಳೋದಕ್ಕಿಂತ ಮುಂಚೆಯೇ ತಂದೆ ಗೊತ್ತು. ಆದ್ದರಿಂದ ನೀವು ಏನೇನೋ ಮಾತುಗಳನ್ನು ಅನವಶ್ಯಕವಾಗಿ ಉಪಯೋಗಿಸೋದ್ರಿಂದ, ಪ್ರಾರ್ಥನೆ ಮಾಡುವುದರಿಂದ ದೇವರು ಕೇಳ್ತಾನೆ? ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಯಾಕೆ? ತಂದೆ ಗೊತ್ತುಂಟು, ಖಂಡಿತ ಗೊತ್ತುಂಟು. ಆತನಿಗೆ ಎಲ್ಲ ಗೊತ್ತುಂಟು, ತಿಳಿದಿದೆ. ಆದರೆ ನಿಮಗಿದೆ ಈ ಸಂಬಂಧ ಇಲ್ಲದೆ ಇದ್ದರೆ ಆ ಸಂಬಂಧವನ್ನು ಮೊದಲು ಆರಂಭಿಸಬೇಕು. ಅದು ದೇವರ ಕೃಪೆಯ, ದೇವರ ದಾನ. ಸ್ವಾಮಿ, ನಮ್ಮನ್ನು ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ಸ್ವೀಕರಿಸುವುದು ನಿನ್ನ ಇಚ್ಛೆ. ನಿನ್ನನ್ನು ನಂಬಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ಪಶ್ಚಾತ್ತಾಪಪಟ್ಟು ತಿರುಗಿ ಹಿಂಬಾಲಿಸಲು ನಿರ್ಧಾರ ಮಾಡಿದಾಗ, ನಮ್ಮ ಜೀವನವನ್ನು, ಹೃದಯವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಾಗ ಆ ಸಂಬಂಧ ಸಾಧ್ಯ. ಆದ್ದರಿಂದ ಸ್ತೋತ್ರ ಸ್ವಾಮಿ ಎಂದು ಹೇಳಿ ನಾವು ಈ ಸತ್ಯವನ್ನು ಸ್ವೀಕರಿಸೋಣ. ಪ್ರಾರ್ಥನೆ ಮಾಡುವುದು ಯಾರಿಗೆ ಪ್ರಾರ್ಥನೆ? ಯೇಸು ಸ್ವಾಮಿ ಹೇಳಿದ್ದೇನು? ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡಿರಿ, ನನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡಿದರೆ ಅದು ತಪ್ಪೇ ಅಲ್ಲ, ತಪ್ಪೇನೂ ಅಲ್ಲ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 59ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 59ನೇ ವಚನ. ಸ್ಟೆಫನನು ಅವನನ್ನು ಕಲ್ಲೆಸೆದು ಕೊಲ್ಲುತ್ತಾ ಇದ್ದಾರೆ. ಕೊನೆಯ ನಿಮಿಷಗಳು, ಉಸಿರು ಹೋಗ್ತಾ ಇದೆ. ಆಗ ಆತನು ಕೂಗುತ್ತಾನೆ, ಕರ್ತನಾದ ಯೇಸುವೆ, ನನ್ನ ಆತ್ಮವನ್ನು ಸ್ವೀಕರಿಸು. ನಾವು ಓದೋಣ. ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು
ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂದು ಮಹಾಶಬ್ದದಿಂದ ಕೂಗಿದನು. ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಖಂಡಿತ ತ್ರಿಯೇಕ ದೇವರು ಮಧ್ಯ ಪ್ರವೇಶಿಸು, ನಿಲ್ಲಿಸು ಸ್ಟೀಫನ್, ನೀನು ತಂದೆಗೆ ಮಾತ್ರ ಪ್ರಾರ್ಥನೆ ಮಾಡಬೇಕು, ತಂದೆಯ ದೇವರಿಗೆ ಮಾತ್ರ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ಬೋದು ಎಂದು ಹೇಳಿದ್ದೇನೆ. ಇಲ್ಲ, ನಾವು ಪವಿತ್ರಾತ್ಮನಿಗೆ ಪ್ರಾರ್ಥಿಸಬಹುದೇ? ಖಂಡಿತ. ಆದರೆ ಆ ಉದಾಹರಣೆಗಳು ಧರ್ಮಗ್ರಂಥದಲ್ಲಿ ನಾವು ನೋಡ್ತಾ ಇಲ್ಲ. ಆದರೆ ತಂದೆಯಾದ ದೇವರಿಗೆ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಉತ್ತೇಜನವನ್ನು ನಾವು ಸ್ವೀಕರಿಸಿ ನಾವು ಮಾಡಬಹುದು. ಜೀವಂತ ದೇವರಾತ್ಮನೇ ನನ್ನ ಮೇಲೆ ಬೀಳು ಎಂಬ ಸಂಗೀತ ಇದೆ ಅಲ್ಲವೇ? ತಂದೆ, ಮಗ, ಪವಿತ್ರಾತ್ಮ. ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ನಮಗೆ ಸಾಧ್ಯವಿಲ್ಲ. ಯಾಕೆ? ನಮ್ಮ ಮಿದುಳುಗಳು ಚಿಕ್ಕವು. ನನ್ನದು ನಿಮ್ಮದು ಅಲ್ಲವೇ? ಕೇಳಿ, ಆಸ್ಕ್. ಇದು ನಿಮ್ಮ ಅಧಿಕಾರ, ಇದು ನಿನ್ನ ಹಕ್ಕು, ನನ್ನ ಹಕ್ಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದಬಹುದು. ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಯಾಕೆ? ಕರುಣೆಯನ್ನು ಪಡೆದುಕೊಳ್ಳಲಿಕ್ಕೆ, ಅಗತ್ಯ ಸಮಯದಲ್ಲಿ ಸಹಾಯವನ್ನು, ಆ ಕೃಪೆಯನ್ನು ಸ್ವೀಕರಿಸಲಿಕ್ಕೆ. ದೇವರ ಮಗುವೆ, ಮಗನೇ, ಮಗಳೇ, ಕೇಳು. ರಾಜನ ಮಗನಾಗಿ, ಮಗಳಾಗಿ ಇದು ನಿಮ್ಮ ಹಕ್ಕು. ಹುಡುಕಲಿಕ್ಕೆ ಸಾಮೀಪ್ಯ ಬೇಕು ಅಲ್ಲವೇ? ದೂರದಿಂದ ಹುಡುಕಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಕೆಲವರು, ವಿಶೇಷವಾಗಿ ಪುರುಷರು, ಹುಡುಕಲಿಕ್ಕೆ ಸ್ವಲ್ಪ ಕಷ್ಟಪಡುವಂಥವರು ಅಲ್ಲವೇ? ಅನೇಕ ಬಾರಿ, ಅಯ್ಯೋ ನಿಮ್ಮ ಮುಂದೆ ಇದೆ, ಹುಡುಕ್ತಾ ಇದ್ದೀರಾ, ನನ್ನನ್ನು ಕೇಳ್ತಾ ಇದ್ದೀರಾ ಎಂದು ನಾವು ಕೇಳಿಸ್ಕೊಂಡಿದ್ದೇವೆ ಅಲ್ಲವೇ? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನ ಒಟ್ಟಿಗೆ ಓದೋಣ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 11ನೇ ವಚನ. ಒಂದು ಪೂರ್ವಕಾಲ ವೃತ್ತಾಂತ 16:11. ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಇನ್ನೊಂದು ತರ್ಜುಮೆಯಲ್ಲಿ, ನಿತ್ಯವೂ ಆತನ ಸಾನ್ನಿಧ್ಯವನ್ನು ಹುಡುಕ್ರಿ, ನಿರಂತರವಾಗಿ ಹುಡುಕ್ರಿ. ನಿಮ್ಮ ಹೃದಯವನ್ನು ಒಂದೇ ಗುರಿಯ ಮೇಲೆ, ಆ ಗುರಿಯನ್ನು ಸೇವಿಸಲು ಇಟ್ಟುಕೊಳ್ಳಿರಿ, ಇರಿಸಿರಿ. ಆ ಹುಡುಕುವಂಥ ಆ ಧ್ಯೇಯ ಗುರಿ ಏನು? ಆ ಗುರಿ ಯೇಸು ಸ್ವಾಮಿ ಕ್ರಿಸ್ತನು. ತಟ್ಟಿರಿ, ನಾಕ್. ಇದು ತುರ್ತು ಸ್ಥಿತಿಯನ್ನು ತೋರಿಸ್ತದೆ ಅಲ್ಲವೇ? ತಟ್ಟುವಂಥದ್ದು ನಿರಂತರತೆ ಮತ್ತು ಧೈರ್ಯದಿಂದ ಬರುವಂಥ ಕೇಳುವಿಕೆ ಅಲ್ವೇ? ಲೂಕ 11ನೇ ಅಧ್ಯಾಯ 5ನೇ ಮತ್ತು 6ನೇ ವಚನಗಳು ಓದೋಣ. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರು ಹೊತ್ತಿನಲ್ಲಿ, ಅಂದರೆ ರಾತ್ರಿ, ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಹತ್ತಿರ ಬಂದಿದ್ದಾನೆ.
ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಿದನು. ಈ ಉಪಮೆಯಲ್ಲಿ ಒಬ್ಬ ಸ್ನೇಹಿತ ತನ್ನ ಮನೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ, ಬಾಗಿಲನ್ನು ಮುಚ್ಚಲಾಗಿದೆ, ಅದು ನಡು ರಾತ್ರಿ. ಅಂದಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ಏನೂ ಇಲ್ಲ ಅಲ್ಲವೇ? ಆದ್ದರಿಂದ ಅಲ್ಲಿ ಹೋಗಿ ತಟ್ಟುತ್ತಾ ಇದ್ದಾನೆ ನೆರೆಮನೆಯವನು, ಸ್ನೇಹಿತ. ಅಯ್ಯ, ತೆರೆಯಿರಿ. ಯಾಕೆ? ಇನ್ನೊಬ್ಬ ಸ್ನೇಹಿತ ಬಂದಿದ್ದಾನೆ, ನನಗಾಗಿ ಅಲ್ಲ, ಇನ್ನೊಬ್ಬನಿಗಾಗಿ ನಾನು ಕೇಳ್ತಾ ಇದ್ದೇನೆ. ನೋಡಿ ಸಹೋದರ ಸಹೋದರಿಯರೇ, ನಾವು ತಟ್ಟುವಂಥದ್ದು, ತೀವ್ರವಾಗಿ ಕೇಳುವಂಥದ್ದು, ನಾವು ಬರಬೇಕಾದದ್ದು ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಕುಟುಂಬದಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ, ನೆರೆಮನೆಯವರಿಗಾಗಿ, ನನ್ನ ದೇಶದಲ್ಲಿರುವವರಿಗಾಗಿ, ನನ್ನ ಸಂಸ್ಥೆಯಲ್ಲಿರುವವರಿಗಾಗಿ, ನಾನು ಒಡನಾಡುವಂಥ ವ್ಯಕ್ತಿಗಳಿಗಾಗಿ ನಾವು ಮಾಡೋಣ, ಬರೋಣ, ತಟ್ಟೋಣ ಸ್ವಾಮಿ ಎಂದು ಕೇಳೋಣ. 5,000 ಜನರಿಗೆ ಊಟ ಹಾಕಿದ ಆ ಸಂಗತಿಯಲ್ಲಿ ಯೇಸುಸ್ವಾಮಿ ಹೇಳಿದ್ದೇನು? ಶಿಷ್ಯರಿಗೆ ಹೇಳಿದ್ದೇನು? ನೀವು ಅವರಿಗೆ ಕೊಡ್ರಿ, ಊಟ ಕೊಡ್ರಿ. ಅವರೆಲ್ಲ ಆಶ್ಚರ್ಯಚಕಿತರಾದರು. ಅಯ್ಯೋ ಸ್ವಾಮಿ, ಹೇಗೆ ಸಾಧ್ಯ? ನಮ್ಮಲ್ಲಿಲ್ಲ, ಅದು ಅಸಾಧ್ಯ. ಆದರೆ ಅವನು ಹೇಳಿದ್ದೇನು? ಅವರನ್ನು ಕೂತ್ಕೊಳ್ಳುವಂತೆ ಮಾಡ್ರಿ. ಜನರನ್ನು ವಿಭಜನೆ ಮಾಡಿ ಪಂಗಡಗಳಾಗಿ ಅಲ್ಲಿ ಕೂತುಕೊಳ್ಳಲಿ. ನೀವು ಅವ್ರಿಗೆ ಕೊಡ್ರಿ ಕೊಡುವಂಥದ್ದು. ಆದರೆ ಸ್ವಾಮಿ, ನಮ್ಮಲ್ಲಿಲ್ಲ. ನಮ್ಮಲ್ಲಿರುವಂಥ ಅಲ್ಪ ಸಂಗತಿಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿದಾಗ, ಅದನ್ನು ನೀನು ಮುಟ್ಟಿದಾಗ ಅದಕ್ಕಿದೆ ಆಶೀರ್ವಾದ ಅಲ್ಲವೇ? ನಾವು ತಟ್ಟುತ್ತೇವೆ, ಕರ್ತನ ಹತ್ತಿರ ಬಂದು ತಟ್ಟುತ್ತೇವೆ. ನೋಡಿ, ನಾವು ಈ ತೀರ್ಮಾನ ಮಾಡೋಣ. ಕೇಳು, ಹುಡುಕು, ತಟ್ಟು. ಧೈರ್ಯ ಮತ್ತು ನಂಬಿಕೆಯಿಂದ ನಿನ್ನ ತಂದೆಯನ್ನು ಕೇಳು. ನಾವು ಮಾಡೋಣ, ನಾವು ಒಟ್ಟಿಗೆ ಕೇಳೋಣ. ಉತ್ಸಾಹ ಮತ್ತು ಗಮನದಿಂದ ಆತನ ರಾಜ್ಯವನ್ನು ಹುಡುಕೋಣ. ತಟ್ಟಿರಿ, ಪರಿಶ್ರಮದಿಂದ, ನಂಬಿಕೆಯಿಂದ ತಟ್ಟಿರಿ. ನಾವು ಮಾಡೋಣ. ನೆನಪಿಡಿ, ಚಿಕ್ಕ ಹಿಂಡೆ ಹೆದರಬೇಡ. ಯೇಸುಸ್ವಾಮಿ ಹೇಳಿದ್ದು ಯಾಕೆ? ತಂದೆ ತನ್ನ ರಾಜ್ಯವನ್ನೇ ನಿಮಗೆ ಕೊಡಲಿಕ್ಕೆ ಇಚ್ಛಿಸುತ್ತಾನೆ, ಇಷ್ಟಪಡುತ್ತಾನೆ, ಸಂತೋಷಿಸ್ತಾನೆ. ಕೇಳಿ, ಏಕೆಂದರೆ ಆತನು ಕೊಡಲು ಇಷ್ಟಪಡುತ್ತಾನೆ. ಹುಡುಕ್ರಿ, ಏಕೆಂದರೆ ಆತನು ಕಂಡುಕೊಳ್ಳಲ್ಪಡಲು ಇಷ್ಟಪಡುತ್ತಾನೆ. ತಟ್ಟಿರಿ. ಯಾಕೆ? ಆತನು ತೆರೆಯಲು ಇಷ್ಟಪಡುತ್ತಾನೆ. ಅದೇ ಆತನ ಇಷ್ಟ. ಅದು ಆತನ ಹಂಬಲ, ತಂದೆಯ ಹಂಬಲ ಅಲ್ಲವೇ?